ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನಾನು ಆ್ಯಕ್ಚುಲಿ ಈಗ ರಿಲಯನ್ಸ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ, ಬಾಚ್ಕೊಳ್ತಾ ಇದ್ದೆ. ಸಾನುದು ಏನೋ ಆಟ ತೋರಿಸ್ಬೇಕಿತ್ತು, ಹೆಂಗೆ ಆಟ ಆಡ್ತಾ ಇದ್ದಾಳೆ ನೋಡಿ ಟೈಮ್ ಪಾಸ್ಗೆ ಅಂತ. ಯಾಕ್ರಿ? ನಾನು ಹೋಗ್ಬಿಡ್ತೀನಿ. ಹಾಂ ಸರಿ, ನನ್ನ ಗಾಡಿ ಕೀ ಇಲ್ಲೇ ಇಡಿ. ನಿನ್ನ ಗಾಡಿ ಕೀ ಹೆಲ್ಮೆಟ್ ಅಂತ ತೊಗೊಂಡೋಗತ್ತಾನೆ, ನಾನು ಹೆಲ್ಮೆಟ್ ತೊಗೊಂಡು. ಸರಿ, ಹಾಂ ಸರಿ. ಅದು ಬಾರೋ ಅಂತೆ. ಆ್ಯಂಡ್ ರಾಜೇಶ್ ಹೆಲ್ಮೆಟ್ಟು ದೂರ ಟ್ರಾವೆಲ್ ಮಾಡಬೇಕಾದ್ರೆ ಬೈಕರ್ಸ್ ಹಾಕೋತಾರಲ್ಲ ಅಂಥದ್ದು, 5,000 ರೂಪಾಯಿ ಅಂತೆ. ಎಲ್ಲಾದರೂ ಮರ್ತು ಬಿಡ್ತೀನಿ ನಾನು ಅಂದ್ಕೊಂಡವ್ರು ಅದನ್ನು ತೊಗೊಂಡೋಗೋದಿಲ್ಲ. ಹಾಂ, ಏನಂತಿದ್ದೆ, ಬಾಚ್ಕೊಳ್ತಾ ಸಾನುದು ಆಟ ತೋರಿಸೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನೋಡಿ, ರೋಪ್ ಕಟ್ಟಿದ್ದಾಳೆ. ನಮ್ಮ ರೂಮಿನ ಕಿಟಕಿಯಿಂದ ಹಿಡಿದು ಬಾಲ್ಕನಿ ಗ್ರಿಲ್ಸ್ ಹಾಕಿದೆ ಅಲ್ವ, ಅಲ್ಲಿ ತನಕ ದಪ್ಪ ರೋಪ್ ಕಟ್ಟಿದೆ. ಓಕೆ, ಇದು ಬಾಸ್ಕೆಟ್ ಒಳಗಡೆ ಡಾಲ್ಸ್ನ ಕೂರಿಸಿದ್ದಾಳೆ. ತಡೀರಿ, ಹತ್ತಿರದಿಂದ ತೋರಿಸ್ತೀನಿ. ನೋಡೋದಕ್ಕೆ ಕ್ಯೂಟಾಗಿದೆ. ಒಳಗಡೆ ಒಂದು ಅವಳ ಬ್ಲ್ಯಾಂಕೆಟ್, ಚಿನ್ನಿ ಪಾಪ ಇದ್ದಾಗ ಯೂಸ್ ಮಾಡ್ತಾ ಇದ್ದಿದ್ದು ಬ್ಲ್ಯಾಂಕೆಟ್ನ ಇಟ್ಬಿಟ್ಟು ಅದ್ರ ಮೇಲೆ ಡಾಲ್ಸ್ನ ಇಟ್ಟಿದ್ದಾಳೆ. ಲಡ್ಡು ಬ್ಲ್ಯಾಂಕೆಟ್. ಹ್ಞೂ ಆಯಿತು, ನೀನು ಅಲ್ಲೂ ತಿನ್ನೋದು ಸಿಕ್ಬಿಡ್ತಾ. ಓಕೆ, ಸ್ವಿಂಗಿಂಗ್. ಓಕೆ, ಡಾಲ್ಸ್ಗೆ ಸ್ವಿಂಗಿಂಗ್. ನೆಕ್ಸ್ಟ್ ಇಲ್ಲಿಟ್ಕೊಂಡು ಅಂತ ಬರೋದು. ಇದು ಮುಂದೆಗೆ ಅಷ್ಟೇ. ಆಯಿತು, ನೈಸ್. ಆಮೇಲೆ ಇಲ್ಲಿಂದ ನಾವೇನು ಏನಾದರೂ ಬಿಟ್ಬಿಟ್ರೆ ನಾವೇ ಹಾಟಲ್ ಬಲೂನ್ ಮ್ಯಾಜಿಕಲ್ಲು ಬಿಟ್ಬಿಟ್ರೆ ಏನೂ ಆಗಲ್ಲ. ಪ್ರೊಟೆಕ್ಟಿವ್ ಶೀಲ್ಡ್ ಬಂದು ಅವಳು ಮತ್ತೆ ಬಂದು ಹಾಟ್ ಏರ್ ಬಲೂನ್ ಕುತ್ಕೊಬಿಡ್ತಾಳೆ. ಬಲೂನ್ ಬೌನ್ಸಿ ಇದೆ. ಈಗ ಪ್ರೊಟೆಕ್ಟಿವ್ ಶೀಲ್ಡ್ ಇಲ್ಲಿ ಬಂದಿರುವಾಗನೇ ಓಕೆ, ಹಾಂ, ಅವಳು ಬೌನ್ಸ್ ಆಗ್ತಾಳೆ. ಈ ಥರ ಬೌನ್ಸ್ ಹಾಕಿ ಏನೇನು ಇಮ್ಯಾಜಿನೇಷನ್ ನೋಡಿ ನಮ್ಮ ಸಾನುದು. ಏನೂ ಮಾಡೋಕ್ಕಾಗಲ್ಲ, ಅವಳೊಬ್ಬಳೇ ಪಾಪ ಹೆಂಗೋ ಆಟ ಆಡ್ಕೊತಾಳೆ. ಐ ಆಮ್ ರೆಡಿ ಟು ಗೋ ನಾವು. ಲೈನಿಂಗ್ ಬಟ್ಟೆ ತರಬೇಕು. ಆ್ಯಂಡ್ ಈಗ ರಾಜೇಶಿನ ಬಂದಿಲ್ಲ, ಬೇಗ ಬರ್ತಾರಂತೆ. ಸಾನುಗೆ ಒಬ್ಬಳೇ ಬಿಟ್ಟು ಹೋಗ್ತಾ ಇದ್ದೀನಿ ಆ್ಯಸ್ ಹರ್ ವಿಶ್. ಯಾಕೋ ಗೊತ್ತಿಲ್ಲಪ್ಪ, ನಾನು ಒಬ್ಬಳೇ ಇರ್ತೀನಿ ಮಮ್ಮ, ನೀನು ಹೋಗು ನಾನು ಒಬ್ಬಳೇ ಇರ್ತೀನಿ. ಅವಳು ಹೇಳಿದ್ಲಲ್ಲ ಅಂದ್ಬಿಟ್ಟು ನಾನು ರಾಜೇಶ್ ಬರೋ ಮುಂಚೆನೇ ಹೋಗ್ತಾ ಇದ್ದೀನಿ. ಮತ್ತೆ ಮಿಸ್ಟರ್ ಪಿಲ್ಲೋ ಬಂದು ಹೇಳಿದ್ ನನಗೆ. ಸಾನು ಮತ್ತು ಮಿಸ್ಟರ್ ಪಿಲ್ಲೋ ಇಬ್ಬರು ಇರಬೇಕಂತೆ, ಯಾರೂ ಇರಬಾರ್ದಂತೆ, ಹೆದರ್ಕೊಳ್ಳೋದಿಲ್ವಂತೆ, ಟೆಸ್ಟ್ ಮಾಡ್ತಾಳಂತೆ. ಅಯ್ಯೋ ಏನೇನೋ ಹೇಳ್ತಾಳಪ್ಪ. ಎನಿವೇಸ್, ನಾನು ಈಗ ಹೋಗ್ಬಿಟ್ಟು ಬೇಗ ಬರ್ತೀನಿ. ಯಾರು ಬೆಲ್ ಮಾಡಿದ್ರು ನೀನು ಯಾರು ಅಂತ ನೋಡೋದಕ್ಕೆ ಹೋಗಬೇಡ, ನಾನು ಬೀಗ ಹಾಕ್ಕೊಂಡು ಹೋಗ್ತೀನಿ. ಮಿಸ್ಟರ್ ಪಿಲ್ಲೋ ಬಾಯ್ ಬಾಯ್. ಫೋನ್ ಮಾಡಬೇಕಂದ್ರೆ ಮಾಡು. ಹಾಂ, ಅಲ್ಲೇ ಇದೆ ಫೋನು. ಮನೇಲೊಂದು ಇಟ್ಟು ಹೋಗಿರ್ತೀವಿ, ಈ ಥರ ಎಮರ್ಜೆನ್ಸಿ ಕೇಸಸಲ್ಲಿ ಮಾಡ್ಬೋದು, ಅಥವಾ ಲ್ಯಾಂಡ್ಲೈನಿಂದ ಮಾಡು. ಹೋಗಿ ಬಂದೆ ಸ್ನೇಹಿತರೆ. ಹೋಗಬೇಕಾದ್ರೆ ಗಾಡಿಯಲ್ಲಿ ಕೂತ್ಕೊಂಡ ತಕ್ಷಣ ನೆನಪು ಬಂತು, ಲಾಸ್ಟ್ ಟೈಮ್ ನಾನು ಸ್ಕೂಟರಲ್ಲಿ ಹೋಗ್ತಾ ಇದ್ದೀನಿ ಅಂದಾಗ ಸ್ಕೂಟರ್ ರೈಡ್ ತೋರಿಸಿ ನನ್ನ ಮಗಳಿಗೆ ತುಂಬ ಇಷ್ಟ, ನೀವು ಸ್ಕೂಟರ್ ಓಡಿಸೋದನ್ನು ನೋಡಬೇಕಂತೆ ಅಂತ ಹೇಳಿದರು. ಒಂದಿಬ್ಬರು ಏನೋ ಕೇಳಿದರು, ನೀವು ಸ್ಕೂಟರ್ ಓಡಿಸೋದನ್ನು ತೋರಿಸಿ ಅಂದ್ಬಿಟ್ಟು. ರಾಜೇಶ್ ಇರಲಿಲ್ವಲ್ಲ, ಸರಿ ಬಂದ ಮೇಲೆ ರಾಜೇಶ್ನ ಕರೆಸ್ಬಿಟ್ಟು ಕೆಳಗಡೆ ಆಮೇಲೆ ತೋರಿಸೋಣ ಅಂತ ಅಂದ್ಕೊಂಡೆ. ಏನೋ ಮರ್ತೇ ಹೋಯಿತು ಬಂದ ತಕ್ಷಣವೇ. ಇವಾಗ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ನೆನಪು ಬಂತು. ಆಮೇಲೆ ಅಂದ್ಕೊಂಡೆ ಸರಿ ಇವತ್ತು ಸಂಜೆ ಅಟ್ಲೀಸ್ಟ್ ಹೋಗ್ಬಿಟ್ಟು ತೋರಿಸೋಣ. ಈಗ ಹೆಂಗಿದ್ರು ನಾನು ಅಡುಗೆ ಮಾಡಿರಲಿಲ್ಲ, ಮೇ ಬಿ ಅದು ಅಡುಗೆ ಮಾಡಿಲ್ಲ ಇನ್ನು. ಸಾನು ಒಬ್ಬಳೇ ಇರ್ತಾಳೆ, ಬಂದಿದ್ದಾರೋ ಇಲ್ವೋ ರಾಜೇಶ್ ಅಂದ್ಕೊಂಡು ಟೆನ್ಷನಲ್ಲಿ ನಾನು ಬಂದೇ ಬಿಟ್ಟೆ. ಈಗ ನಾನು ಜುಂಕ ಮಾಡ್ತಾಯಿದ್ದೀನಿ. ಜುಂಕ ಜೊತೆ ಭಾಕ್ರಿ, ಡೆಲ್ಲಿ ಲೀಫ್ ತಂದಿದ್ದೀನಿ, ಅಂದರೆ ಸಬ್ಬಕ್ಕಿ ಸೊಪ್ಪು ತಂದಿದ್ದೀನಿ. ಅದ್ರ ಜೊತೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಅವತ್ತು ವಡೆಗೆ ಹಾಕಬೇಕಿತ್ತು ಹಬ್ಬದ ದಿನ,
ಮತ್ತೆ ಹೋಯ್ತು ತರಿಸೋದು. ಓಕೆ, ಈಗ ಜುಮ್ಕ ಮಾಡಿಬಿಡ್ತೀನಿ. ಇದ್ರ ರೆಸಿಪಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ, ಆದರೆ ಆ ಪೌಡರ್ ರೆಸಿಪಿ ನನಗೆ ಗೊತ್ತಿಲ್ಲ. ಅತ್ತೆ ಮಾಡೋದು, ಅತ್ತೆ ಅಲ್ಲಿ ಮಾಡಿಟ್ಟಿರ್ತಾರೆ, ನಾನು ತೊಗೊಂಡು ಬಂದುಬಿಡ್ತೀನಿ ಅಷ್ಟೇ. ಸೊ ಅದರ ರೆಸಿಪಿ ನನಗೆ ಶೇರ್ ಮಾಡೋಕ್ಕಾಗೋದಿಲ್ಲ. ಸಾನುದು ಬ್ಯಾಲೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಮ್ಯೂಸಿಕ್ ಕೇಳ್ತಿದೆ ನೋಡಿ. ಒಂಥರ ಅದರ ಪೊಸಿಷನ್ ತೊಗೊಳ್ತಾರಲ್ಲ ಅದೇ ಚೆನ್ನಾಗಿರುತ್ತೆ. ಈಗ ಇದು ಫೇಸ್ ಮಾಸ್ಕು ಒಣಗಿದೆ, ಇವಾಗ ಹೋಗ್ಬಿಟ್ಟು ವಾಶ್ ಮಾಡಬೇಕು. ಇಷ್ಟೊತ್ತು ಕೈಗಳದ್ದು ಕಾಲುಗಳದ್ದು ವ್ಯಾಕ್ಸ್ ಮಾಡಿಕೊಂಡೆ. ಕಾಲುಗಳಲ್ಲಂತೂ ಎಷ್ಟು ನೋವ್ತಾ ಇದೆ ಅಂದರೆ, ಹೇರ್ನ ಪ್ಲಕ್ ಮಾಡಿದೆಯಲ್ಲ ಅಲ್ಲೆಲ್ಲನೂ ರೆಡ್ ಆಗಿಬಿಡುತ್ತೆ, ರೆಡ್ ರ್ಯಾಷಸ್ ಆಗಿಬಿಟ್ಟಿದೆ. ಇವತ್ತು ತೋರಿಸೋದಕ್ಕೆ ಆಗೋದಿಲ್ಲ. ಕೆಳಗಡೆ ಹೋಗೋಣ ಬನ್ನಿರಿ ಅಂದರೆ ಮೀಟಿಂಗ್ ಇದೆ ನನಗೆ 6 o'clock ಒಂದಿದೆ. ಈಗ 5 ಇನ್ನೇನು ಶುರು ಆಗುತ್ತೆ, ನನಗೆ ಆಗೋದಿಲ್ಲ ಅಂದರು. ಸೊ ನೋಡೋಣ, ನಾಳೆನೇ ಕಂಟಿನ್ಯೂ ಮಾಡ್ತೀನಿ ನಾನು ಇದನ್ನು. ಈ ವ್ಲಾಗ್ನ ಈಗ ಎಂಡ್ ಮಾಡಿಬಿಟ್ಟು ನಾಳೆ ಅದನ್ನು ತೋರಿಸ್ಬಿಟ್ಟೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಗಾಡಿ ತೆಗಿಬೇಕಾರೆ ಹಿಂಗೆಲ್ಲ ಕ್ಲೀನಾಗಿ ಒರೆಸ್ಕೋಬೇಕು. ನಿಮ್ಮ ಗಾಡಿಗಳನ್ನ ನೀವೇ ಒರೆಸ್ಕೋಬೇಕು. ಸೊ ನಾವು ಓಡಿಸ್ದಾಗ ನಾವು ಒರೆಸ್ತೀವಿ. ಹೌದು. ಸೊ ಈಗ ನೀವು ಗಾಡಿನ ಓಡಿಸೋದು ತೋರಿಸ್ತಾ ಇದ್ದೀರಾ. ಏನಂತ ಹಾಗೆ ಅಲ್ಲಿ ನೋಡಿ, ನಮ್ಮ ಮರಿ ಸಾನು ಅಲ್ಲ, ಸಾನು ಮರಿ ಚೈತ್ರ. ಮರಿ ಚೈತ್ರ ಅವರು ಸೈಕಲ್ ಓಡಿಸ್ತಾ ಇದ್ದಾರೆ. ದೊಡ್ಡ ಚೈತ್ರ ಅವರು ಸ್ಕೂಟ್ರು ಓಡಿಸೋದು ತೋರಿಸ್ಬೇಕು ಅಂತ ಯಾರು ಕೇಳಿದ್ರಂತೆ, ಅದಕ್ಕೆ ನೋಡಿ ಕಿಕ್ ಮಾಡೋದು ಕಲಿಬೇಕು. ಎಲ್ಲರೂ ಗಾಡಿ ಕೆಟ್ಟು ನಿಂತರೆ ಕಿಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಗಾಡಿ ಓಡಿಸೋದನ್ನ ಹೆಂಗೆ ಅಂತಾನು ಕೇಳಿದ್ರು. ಕರೆಕ್ಟ್. ನೀನು ಹೇಳ್ಕೊಟ್ರೆ ಯಾರು ಬೇಕಾದ್ರೂ ಕಲಿಬೋದು. ಯಾಕಂದರೆ ನೀನು ಸೈಕಲ್ ಕಲಿದೇನೆ ಸ್ಕೂಟ್ರ್ ಓಡಿಸೋದು ಕಲ್ತಿದ್ದೀಯಲ್ವಾ. ನಿಮ್ಮ ಅಪ್ಪ ಎಷ್ಟು ಹೇಳ್ಕೊಟ್ರು ನೀನು ಕಲ್ತಿದೆಯಲ್ಲ, ಅದು ಇಂಪಾರ್ಟೆಂಟು. ಗಾಡಿ ಕಲಿಯೋರಿಗೆ ನನ್ನ ಫಸ್ಟ್ ಟಿಪ್, ಗಾಡಿನ ತಳ್ಳಬೇಕು, ಬ್ಯಾಲೆನ್ಸ್ ಮಾಡಿಕೊಂಡು ಅಷ್ಟು ದೂರ ಹೋಗೋದು ಬರೋದು ಮಾಡಬೇಕು. ಮೊದಲು ಎರಡು ಕೈಯಲ್ಲಿ, ಆಮೇಲೆ ಒಂದು ಕೈಯಲ್ಲಿ ಅಟ್ಲೀಸ್ಟ್ ನಿಲ್ಲಿಸ್ಕೊಂಡು ಬ್ಯಾಲೆನ್ಸ್ ಮಾಡೋ ಥರ ಕಲಿಬೇಕು. ಮೊದಲು ಆನ್ ಮಾಡೋ ಮುಂಚೆ ಇದನ್ನೆಲ್ಲ ಕಲಿಬೇಕು. ನೆಕ್ಸ್ಟು ಸ್ಟ್ಯಾಂಡ್ ಹಾಕೋದು, ನಿಲ್ಲಿಸೋದು, ತೆಗೆಯೋದು ಎಲ್ಲ ಕಲಿಬೇಕು. ಥರ್ಡ್ ಸ್ಟೆಪ್ ಬಂದು ಈ ಥರ ಕಾಲಲ್ಲೇ ತಳ್ಳೋದು, ಬ್ಯಾಲೆನ್ಸ್ ಮಾಡೋದು. ಕರೆಕ್ಟ್. ಈ ಥರನೇ ಹೋಗೋದು ಬರೋದು ಮಾಡಬೇಕು. ಒಂದು ಲೆವೆಲ್ ರೋಡಲ್ಲಿ ಆ ಥರ ಕಲಿತ್ರೆ ಸಾಕು. ಹಿಂದೆ ತಳ್ಳೋದು, ಮುಂದೆ ತಳ್ಳೋದು, ಹಿಂದೆ ಹೋಗಿ ಕಮಾನ್ ಹಿಂದೆ ಹೋಗಿ. ಓಕೆನಾ? ನೆಕ್ಸ್ಟ್ ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡೋದು. ಹೇಗೆ ಅದು? ಒಂದು ಕಾಲ ಮೇಲಿಟ್ಕೊಂಡು ಇನ್ನೊಂದು ಕಾಲ ತಳ್ಳೋದು. ಈಗ ನಾನು ಈ ಕಾಲ ಮೇಲಿಟ್ಕೊಳ್ತೀನಿ, ಒಂದು ಕಾಲ ತಳ್ತೀನಿ. ಓಕೆ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಕಾಲು ಎತ್ಬಿಟ್ಟು ಬ್ಯಾಲೆನ್ಸ್ ಮಾಡೋದು. ಎರಡು ಎತ್ಬಿಟ್ಟು ಬ್ಯಾಲೆನ್ಸ್ ಮಾಡೋದು. ಈಗ ತಳ್ಳಿ ಬಿಟ್ಬಿಟ್ಟು ಕಾಲು ಎತ್ತೋದು. ಕರೆಕ್ಟು. ಅದು ಹೆಂಗೆ ಅಂದರೆ ಯಾರ್ದಾದ್ರೂ ಸಪೋರ್ಟು ತಗೋಬೇಕು ಹಿಂಗೆ. ಹಾಂ. ಹೌದು. ಇಷ್ಟು ಬಂದ ಮೇಲೆ ಮಾಡ್ಕೊಳ್ಬೋದು.
ಇಷ್ಟೆಲ್ಲ ಹೇಳ್ಕೊಟ್ಟಿದ್ದು ಯಾರಿಗೆ ಅಂದರೆ ಸೈಕಲ್ ಹೊಡಿಯೋಕ್ಕೆ ಬರಲ್ವಲ್ಲ ಅಂಥವ್ರಿಗೆ. ಸೈಕಲ್ ಹೊಡಿಯೋಕ್ಕೆ ಬರೋರು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಹೌದಾ? ನಮಗೆ ಗೊತ್ತಿಲ್ಲ ಅದೆಲ್ಲ. ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ ಕಂಡೀಷನ್ಸ್ ಅಪ್ಲೈ. ಓಕೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಆನ್ ಮಾಡಿಕೊಂಡು ಸ್ವಲ್ಪನೇ ಬ್ರೇಕ್ ಹಿಡಿದು ಬ್ರೇಕ್ ಇಟ್ಕೊಂಡು ಆನ್ ಮಾಡೋದು. ಆಮೇಲೆ ಸ್ವಲ್ಪನೇ ಮೂವ್ ಮಾಡಬೇಕು. ಇಷ್ಟೇ, ಜಾಸ್ತಿ ಹೋಗ್ಬಾರ್ದು. ಫುಲ್ ಕೊಟ್ಟರೆ ಫುಲ್ ಹೊಟ್ಟೋಗುತ್ತೆ. ಎಷ್ಟು ರೇಟ್ ಆಗುತ್ತೆ ಅಂತ ಟೆಸ್ಟ್ ಮಾಡಬೇಕು ಮುಂಚೆ. ಇಷ್ಟಿಷ್ಟೇ. ಬ್ರೇಕ್ ಹಾಕಲಿಲ್ಲ ಅಂದರೆ ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಆ ಥರ ಎಕ್ಸ್ಲೇಟರ್ ಕಡಿಮೆ ಮಾಡಿದಾಗ ಕಡಿಮೆಲೇ ಹೋಗಬೇಕು. ಆಮೇಲೆ ನಾವು ಫುಲ್ ರೈಸ್ ಮಾಡಿಕೊಂಡು ಅರಯ್ಯ ನೋಡಪ್ಪ, ಈ ಥರ ಟೀಚರ್ ಇದ್ರೆ ಒಂದಿನದಲ್ಲಿ ಗಾಡಿ ಕಲ್ತಂಗೇನೆ. ಆ್ಯಕ್ಚುಲಿ ಯಾರ್ದಾದ್ರೂ ಸಪೋರ್ಟ್ ಇರಬೇಕು ಫಸ್ಟ್ ಟೈಮ್ ಕಲಿಬೇಕಾದ್ರೆ. ನೀನು ಹೇಳ್ಕೊಟ್ಟಷ್ಟು ಈಸಿ ಇಲ್ಲ, ಬೀಳ್ತಾರೆ ಚೆನ್ನಾಗೆ. ಓಕೆನಾ? ಕಷ್ಟ. ನಮ್ಮ ಭಾವನೇ ಬಿದ್ದುಬಿಟ್ಟಿದ್ರು, ಅವ್ರು ಕಲ್ಸೋಕೆ ಹೋಗ್ಬಿಟ್ಟು ನಾನು ಇಬ್ಬರು ಬಿದ್ದಿದ್ದು ದಡಾರ್ ಅಂತ. ಅದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತೇನೋ, ನಾವು ಇದು ಆಕ್ಸಿಲೇಟ್ರ್ ಇದೆಯಲ್ಲ, ಇದು ಎಷ್ಟು ತಿರುಗಿಸ್ಬೇಕು ಅಂತ ಗೊತ್ತಿರಲ್ಲ. ಜರ್ರ್ ಅಂತ ಕೊಟ್ಬಿಡ್ತಾರೆ ಎಕ್ದಮ್ಮು. ಅದು ಇದ್ದು ಮೇನು. ಇದು ಬ್ರೇಕ್ ಕರೆಕ್ಟಾಗಿ ಹಿಡಿಯೋದು ಗೊತ್ತಾಗ್ಬಿಟ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ಸ್ಲೋಲಿಯಾಗಿ ರೈಸ್ ಮಾಡಬೇಕು. ಏನು ಗೊತ್ತಾ, ಇದು ನೀವು ಮಿಕ್ಸಿ ಓಡಿಸ್ದಂಗೆ ಫಸ್ಟ್ ಸ್ಟೆಪ್ಪು ಒಂದಕ್ಕೆ ಹಾಕೋತೀರ ನಂಬರು. ಕಲಿಬೇಕು ಅಷ್ಟೇ. ಅದೇ ಸ್ಲೋ. ಸ್ಲೋ ಟೆಸ್ಟ್ ಮಾಡಬೇಕು. ಈಗ ಆನ್ ಮಾಡಿ ಹೇಳ್ತೀನಿ. ಗಾಡಿ ಮೂವ್ ಆಗೋಷ್ಟು ಮಾತ್ರನೇ ಆಕ್ಸಿಲೇಟರ್ ಕೊಡಬೇಕು. ಸ್ವಲ್ಪ ಮೂವ್ ಮಾಡೋಕ್ಕಿಂತ ಮುಂಚೆ ಕಾಲು ಕೆಳಗಡೆನೇ ಇರುತ್ತೆ. ಸ್ವಲ್ಪ ಮೂವ್ ಮಾಡ್ಕೊಂಡು ಹೋದಾದ್ಮೇಲೆ ನೀವು ಕಾಲು ಎತ್ತಿಟ್ಕೊಳ್ಳೋದು. ಇವಾಗ ರೈಸ್ ಮಾಡ್ತಾ ಇದ್ದೀನಿ, ಹೋಗ್ತಾ ಇಲ್ಲ ಗಾಡಿ. ಹಾಂ, ಓಕೆ. ಸ್ವಲ್ಪ ಆಯಿತು. ಅದು ಮೋಷನ್ ತೊಗೊಳುತ್ತಾ, ಆವಾಗ ನೀವು ಸ್ವಲ್ಪ ದೂರ ಹೋಗೋದ್ಮೇಲೆ ಕಾಲು ಎತ್ತಿಟ್ಕೊಳ್ಳೋದು. ಆಕ್ಸಿಲೇಟ್ರು ತುಂಬ ಜೋರು ರೈಸ್ ಮಾಡೋಂಗೇ ಇಲ್ಲ, ಅಲ್ಲೇ ಬಕ್ರಾಗಳಾಗೋದು. ಒಬ್ಬೊಬ್ಬರು ಏನು ಸಿಕ್ಕಿದೆ ಚಾನ್ಸ್ ಅದು ಹಿಂಗೆ ಅಂದ್ಬಿಡ್ತಾರೆ. ಸ್ಲೋಲಿ ರೈಸ್ ಮಾಡಬೇಕು. ಆಕ್ಸಿಲೇಟ್ರ್ ಒಂದು ಕಂಟ್ರೋಲ್ ಮಾಡೋದು ಕಲ್ತ್ಕೊಂಡ್ರೆ ಈಸಿಯಾಗಿ ಗಾಡಿ ಕಲಿಬೋದು. ಓಕೆ. ಓಕೆ, ಅಲ್ಲಿ ಹೋಗಪ್ಪ ಮೇಲ್ಗಡೆ ನೀನು. ಸ್ವಲ್ಪ ಗಾಡಿ ಕಲ್ತಾದ್ಮೇಲೆ ಈ ಥರ ಕಷ್ಟ ಇರೋ ಜಾಗದಲ್ಲಿ ಓಡ್ಸೋದು ಕಲ್ತ್ಕೊಂಡ್ರೆ ಗಾಡಿ ಆರಾಮಾಗಿ ಕಲಿಬೋದು. ಓಕೆ, ಬಂದು ಗಾಡಿ ನಿಲ್ಲಿಸಿ. ಬಾಪುಟ. ಹಾಂ, ಪುಟ್ಟು ಫ್ಯಾನಾ? ಓಕೆ. ನಾ ಗಾಡಿ ಓಡಿಸೋದನ್ನ ನೋಡ್ಬೇಕಿತ್ತಂತೆ, ಅದಕ್ಕೆ ಗಾಡಿ ಓಡಿಸೋದನ್ನು ತೋರಿಸ್ದೆ, ಹಾಗೆ ಟಿಪ್ ಕೂಡ ಕೊಟ್ಟೆ. ಓಕೆ.